ವೆಲ್ಕಮ್ ಬ್ಯಾಕ್. ತ್ರಿವಿಧ ದಾಸೋಹಿ ಶ್ರೀ ಶಿವಕುಮಾರ ಸ್ವಾಮೀಜಿಗಳ 118ನೇ ಜನ್ಮ ದಿನೋತ್ಸವದ ಆಚರಣೆ ಇವತ್ತು ತುಮಕೂರಿನ ಸಿದ್ದಗಂಗಾ ಮಠದಲ್ಲಿ ಅದ್ದೂರಿಯಾಗಿ ನೆರವೇರ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಸಿದ್ದಗಂಗಾ ಮಠಕ್ಕೆ ಕೇಂದ್ರ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಆಗಮಿಸಿದ್ದಾರೆ. ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಕೂಡ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಶ್ರೀಗಳಿಗೆ ಭಾರತ ರತ್ನ ಕೊಡಬೇಕು ಅಂತೇಳಿ ಕೇಂದ್ರಕ್ಕೆ ಡಿಕೆ ಶಿವಕುಮಾರ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ ತುಮಕೂರು ರೈಲು ನಿಲ್ದಾಣಕ್ಕೆ ಶ್ರೀಗಳ ಹೆಸರನ್ನ ಇಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಮನವಿಯನ್ನ ಮಾಡಿಕೊಂಡ್ರೆ, ಆ ಕಡೆ ಶ್ರೀಗಳಿಗೆ ಭಾರತ ರತ್ನ ಕೊಡಿ ಅಂತೇಳಿ ಡಿಕೆ ಶಿವಕುಮಾರ್ ಅವರು ಕೇಂದ್ರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪೂಜ್ಯರು ಮತ್ಯರೋಗಕ್ಕೆ ಬಾರದೆ ಇದ್ದಿದ್ದರೆ ಏನಿವತ್ತು ಸರ್ಕಾರ ನಿಂತ ನೀರೆಲ್ಲ ಹರಿಯೋ ನೀರಾಗಿರ್ತದೆ. ಪರಮ ಪೂಜ್ಯ ಶ್ರೀಗಳವರ ಹೆಸರನ್ನ ತುಮಕೂರಿನ ರೈಲ್ವೆ ಸ್ಟೇಷನ್ಗೆ ಇಟ್ಟು, ಶಿವಕುಮಾರ್ ಸಾಹೇಬ್ರೆ 5 ತಿಂಗಳಾಗಿದೆ ನಾನು ಅದನ್ನ ಸರ್ಕಾರ, ನಮ್ಮ ಭಾರತ ಸರ್ಕಾರ, ದುಡ್ಡು ಭಾರತ ಸರ್ಕಾರದ್ದು, ಜಾಗ ಭಾರತ ಸರ್ಕಾರದ್ದು ಮಾಡ್ತಾ ಇರೋ ರೈಲು, ಇದು ಕೂಡ ನಮ್ಮ ಸರ್ಕಾರದ್ದು. ರಾಜ್ಯ ಸರ್ಕಾರದ್ದು ಕೂಡ ಇದರ ಕ್ರೆಡಿಬಿಲಿಟಿಯನ್ನು ತೆಗೆದುಕೊಳ್ಳಿ ಅಂತ ಹೇಳಿ 5 ತಿಂಗಳಾಗಿದೆ. ನಮ್ಮ ಗೃಹ ಇಲಾಖೆಯನ್ನ ಮನವಿ ಬಂದು ಇಲ್ಲಿವರೆಗೂ ದಯವಿಟ್ಟು ಯಾಕೋ ಗೊತ್ತಿಲ್ಲ, ಸಿದ್ದರಾಮಯ್ಯನವರು 2-3 ಸಾರಿ ವಿನಂತಿ ಮಾಡಿದ್ದೀನಿ, ಮಾಡಿಲ್ಲ. ನಾಳೆ ಸಿಗ್ತಾ ಇದ್ದಾರೆ ದೆಹಲಿಯಲ್ಲಿ, ಅಲ್ಲಿ ಅವ್ರಿಗೆ ವಿನಂತಿ ಮಾಡ್ತೀನಿ. ಪ್ರಾಯಶಃ ಇಂಥ ಪುಣ್ಯದ ಕೆಲಸಗಳಿಗೆ ಕರ್ನಾಟಕ ಸರ್ಕಾರ ಇರ್ಬೋದು, ಭಾರತ ಸರ್ಕಾರ ಇರ್ಬೋದು, ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸವನ್ನು ಮಾಡ್ತಕ್ಕಂಥದಕ್ಕೆ ಮುಂದಾದ್ರೂ ಕೂಡ ಭಗವಂತ ಅವರಿಗೆ ಇನ್ನೂ ಕೂಡ ಒಂದು ಧೈರ್ಯವನ್ನು, ಸ್ಥೈರ್ಯವನ್ನು ತುಂಬಲಿ. ಶ್ರೀಗಳವರ ಹೆಸರನ್ನ ಯಾರು ನಿಷ್ಕಲ್ಮಸವಾಗಿ ಪಠಿಸ್ತಾರೋ ಅವರೆಲ್ಲರಿಗೂ ಶ್ರೀಗಳವರ ಆಶೀರ್ವಾದ ಸದಾ ಇರ್ತದೆ ಅನ್ನೋ ಮಾತನ್ನ ಈ ಪ್ರಾರ್ಥನೆಯನ್ನು ಮಾಡಿ ಮತ್ತೊಮ್ಮೆ ವೇದಿಕೆಯಲ್ಲಿ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. Today I am very happy. I have one request to Rajat Singh ji. ನಂದು ಒಂದು ದೊಡ್ಡ ಬೇಡಿಕೆ ಇದೆ. ನನ್ನ ಬೇಡಿಕೆ ಅಲ್ಲ ಇದು, ನಿಮ್ಮ ಬೇಡಿಕೆ, ರಾಜ್ಯದ ಬೇಡಿಕೆ. We all had requested the Honorable, the Prime Minister and the Government of India to give Bharat Ratna to Shivakumar Swamiji. This is a great one request on behalf of Government of Karnataka and all the people of the state, because ನೂರಾರು ಜನ, ಲಕ್ಷಾಂತರ ಜನ ರತ್ನಗಳನ್ನ, ಮುತ್ತುಗಳನ್ನ ಈ ಮಠದಿಂದ ತಯಾರು ಮಾಡಿ ಅಕ್ಷರ, ಅನ್ನ, ಜ್ಞಾನ, ಸಂಸ್ಕಾರ, ಧರ್ಮ ಇವೆಲ್ಲ ಕೂಡ ಬೋಧನೆಯನ್ನು ಮಾಡಿ ಕೊಟ್ಟು ಮನುಷ್ಯವನ್ನ ರೂಪವನ್ನು ಮಾಡಿದಂತ ಒಂದು ಪವಿತ್ರವಾದಂತಹ ಸ್ಥಳ. ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರ 118ನೆಯ ಜಯಂತಿಯ ಶುಭಾವಸರದಲ್ಲಿ ನಾವೆಲ್ಲ ಸೇರಿದ್ದೇವೆ. ಅವರ ಸ್ಮರಣೆ, ಅವರನ್ನು ಸ್ಮರಿಸತಕ್ಕಂತಹದ್ದು ಜೀವನದ ಪುಣ್ಯ ವಿಶೇಷ ಅಂತ ಜನ ಭಾವಿಸಿರ್ತಕ್ಕಂತಹದ್ದು. ಇಲ್ಲಿ ಬೆಳಿಗ್ಗೆ ಸ್ವರ್ಗಾವಿಯವರು ಒಂದು ವಚನ ಹಾಡ್ತಾ ಇದ್ರು, ಜಗವ ಸುತ್ತಿಕ್ಕುವುದು ನಿನ್ನ ಮಾಯೆ, ನಿನ್ನ ಸುತ್ತಿರುವುದು ಎನ್ನ ನೋಡ ಅನ್ನೋ ಹಾಗೆ ಇವತ್ತು ನಾಡಿನ ತುಂಬ ಶಿವಕುಮಾರ ಸ್ವಾಮಿಗಳವರ ಸ್ಮರಣೆಯನ್ನು ಮಾಡುವಂತಹ ಅಪರೂಪದ ದಿನ. ಶ್ರೀಗಳವರಿಗೆ, ಅವರ ಸಾಧನೆಗೆ ಮತ್ತೊಂದು ಹೋಲಿಕೆ ಸಾಧ್ಯ ಇಲ್ಲ ಅನ್ನುವ ಅಪರೂಪದ ಬದುಕನ್ನು ನಡೆಸಿದಂತವರು. ವೆಲ್ಕಮ್ ಬ್ಯಾಕ್. ತ್ರಿವಿಧ ದಾಸೋಹಿ ಶ್ರೀ ಶಿವಕುಮಾರ ಸ್ವಾಮೀಜಿಗಳ 118ನೇ ಜನ್ಮ ದಿನೋತ್ಸವದ ಆಚರಣೆ ಇವತ್ತು ತುಮಕೂರಿನ ಸಿದ್ದಗಂಗಾ ಮಠದಲ್ಲಿ ಅದ್ದೂರಿಯಾಗಿ ನೆರವೇರ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಸಿದ್ದಗಂಗಾ ಮಠಕ್ಕೆ ಕೇಂದ್ರ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಆಗಮಿಸಿದ್ದಾರೆ. ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಕೂಡ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಶ್ರೀಗಳಿಗೆ ಭಾರತ ರತ್ನ ಕೊಡಬೇಕು ಅಂತೇಳಿ ಕೇಂದ್ರಕ್ಕೆ ಡಿಕೆ ಶಿವಕುಮಾರ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ ತುಮಕೂರು ರೈಲು ನಿಲ್ದಾಣಕ್ಕೆ ಶ್ರೀಗಳ ಹೆಸರನ್ನ ಇಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಮನವಿಯನ್ನ ಮಾಡಿಕೊಂಡ್ರೆ,
ಆ ಕಡೆ ಶ್ರೀಗಳಿಗೆ ಭಾರತ ರತ್ನ ಕೊಡಿ ಅಂತೇಳಿ ಡಿಕೆ ಶಿವಕುಮಾರ್ ಅವರು ಕೇಂದ್ರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪೂಜ್ಯರ ಜನನ ಸಾಮಾನ್ಯ ಜೀವಿಗಳಂತಲ್ಲ, ಪೂಜ್ಯರು ಮದ್ಯ ರೋಗಕ್ಕೆ ಬಾರದೆ ಇದ್ದಿದ್ದರೆ ಏನಿವತ್ತು ಸರ್ಕಾರ ನಿಂತ ನೀರೆಲ್ಲ ಹರಿಯುವ ನೀರಾಗಿರ್ತದೆ. ಪರಮ ಪೂಜ್ಯ ಶ್ರೀಗಳವರ ಹೆಸರನ್ನ ತುಮಕೂರಿನ ರೈಲ್ವೆ ಸ್ಟೇಷನ್ಗೆ ಇಟ್ಟು ಶಿವಕುಮಾರ್ ಸಾಹೇಬ್ರೆ 5 ತಿಂಗಳಾಗಿದೆ. ನಾನು ಅದನ್ನ ಸರ್ಕಾರ, ನಮ್ಮ ಭಾರತ ಸರ್ಕಾರ, ದುಡ್ಡು ಭಾರತ ಸರ್ಕಾರದ್ದು, ಜಾಗ ಭಾರತ ಸರ್ಕಾರದ್ದು, ಮಾಡ್ತಾ ಇರೋ ಇದು ಕೂಡ ನಮ್ಮ ಸರ್ಕಾರದ್ದು. ರಾಜ್ಯ ಸರ್ಕಾರದ್ದು ಕೂಡ ಇದರ ಕ್ರೆಡಿಬಿಲಿಟಿಯನ್ನು ತೆಗೆದುಕೊಳ್ಳಿ ಅಂತ ಹೇಳಿ 5 ತಿಂಗಳಾಗಿದೆ. ನಮ್ಮ ಗೃಹ ಇಲಾಖೆಯನ್ನ ಮನವಿ ಬಂದು ಇಲ್ಲಿವರೆಗೂ ದಯವಿಟ್ಟು ಯಾಕೋ ಗೊತ್ತಿಲ್ಲ, ಸಿದ್ದರಾಮಯ್ಯನವರು 2-3 ಸಾರಿ ವಿನಂತಿ ಮಾಡಿದ್ದೀನಿ, ಮಾಡಿಲ್ಲ. ನಾಳೆ ಸಿಗ್ತಾ ಇದ್ದಾರೆ ದೆಹಲಿಯಲ್ಲಿ, ಅಲ್ಲಿ ಅವ್ರಿಗೆ ವಿನಂತಿ ಮಾಡ್ತೀನಿ. ಪ್ರಾಯಶಃ ಇಂಥ ಪುಣ್ಯದ ಕೆಲಸಗಳಿಗೆ ಕರ್ನಾಟಕ ಸರ್ಕಾರ ಇರ್ಬೋದು, ಭಾರತ ಸರ್ಕಾರ ಇರ್ಬೋದು, ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸವನ್ನು ಮಾಡ್ತಕ್ಕಂಥದಕ್ಕೆ ಮುಂದಾದ್ರೂ ಕೂಡ ಭಗವಂತ ಅವರಿಗೆ ಇನ್ನೂ ಕೂಡ ಒಂದು ಧೈರ್ಯವನ್ನು, ಶೈರ್ಯವನ್ನು ತುಂಬಲಿ. ಶ್ರೀಗಳವರ ಹೆಸರನ್ನ ಯಾರು ನಿಷ್ಕಲ್ಮಸವಾಗಿ ಪಠಿಸ್ತಾರೋ ಅವರೆಲ್ಲರಿಗೂ ಶ್ರೀಗಳವರ ಆಶೀರ್ವಾದ ಸದಾ ಇರ್ತದೆ ಅನ್ನೋ ಮಾತನ್ನ ಈ ಪ್ರಾರ್ಥನೆಯನ್ನು ಮಾಡಿ ಮತ್ತೊಮ್ಮೆ ವೇದಿಕೆಯಲ್ಲಿ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. Today I am very happy. I have one request to Raja Singh ji. ನಂದು ಒಂದು ದೊಡ್ಡ ಬೇಡಿಕೆ ಇದೆ. ನನ್ನ ಬೇಡಿಕೆ ಅಲ್ಲ ಇದು, ನಿಮ್ಮ ಬೇಡಿಕೆ, ರಾಜ್ಯದ ಬೇಡಿಕೆ. We all had requested the Honorable, the Prime Minister and the Government of India to give Bharat Ratna to Shivakumar Swamiji. This is a great one request on behalf of Government of Karnataka and all the people of the state, because ನೂರಾರು ಜನ, ಲಕ್ಷಾಂತರ ಜನ ರತ್ನಗಳನ್ನ, ಮುತ್ತುಗಳನ್ನ ಈ ಮಠದಿಂದ ತಯಾರು ಮಾಡಿ ಅಕ್ಷರ, ಅನ್ನ, ಜ್ಞಾನ, ಸಂಸ್ಕಾರ, ಧರ್ಮ ಇವೆಲ್ಲ ಕೂಡ ಬೋಧನೆಯನ್ನು ಮಾಡಿ ಕೊಟ್ಟು ಮನುಷ್ಯವನ್ನ ರೂಪವನ್ನು ಮಾಡಿದಂತ ಒಂದು ಪವಿತ್ರವಾದಂತಹ ಸ್ಥಳ. ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರ 118ನೆಯ ಜಯಂತಿಯ ಶುಭಾವಸರದಲ್ಲಿ ನಾವೆಲ್ಲ ಸೇರಿದ್ದೇವೆ. ಅವರ ಸ್ಮರಣೆ, ಅವರನ್ನ ಸ್ಮರಿಸತಕ್ಕಂತಹದ್ದು ಜೀವನದ ಪುಣ್ಯ ವಿಶೇಷ ಅಂತ ಜನ ಭಾವಿಸಿರ್ತಕ್ಕಂತಹದ್ದು. ಇಲ್ಲಿ ಬೆಳಿಗ್ಗೆ ಸ್ವರ್ಗಾವಿಯವರು ಒಂದು ವಚನ ಹಾಡ್ತಾ ಇದ್ರು, ಜಗವ ಸುತ್ತಿಕ್ಕುವುದು ನಿನ್ನ ಮಾಯೆ, ನಿನ್ನ ಸುತ್ತಿರುವುದು ಎನ್ನ ನೋಡ ಅನ್ನೋ ಹಾಗೆ ಇವತ್ತು ನಾಡಿನ ತುಂಬ ಶಿವಕುಮಾರ ಸ್ವಾಮಿಗಳವರ ಸ್ಮರಣೆಯನ್ನು ಮಾಡುವಂತಹ ಅಪರೂಪದ ದಿನ. ಶ್ರೀಗಳವರಿಗೆ, ಅವರ ಸಾಧನೆಗೆ ಮತ್ತೊಂದು ಹೋಲಿಕೆ ಸಾಧ್ಯ ಇಲ್ಲ ಅನ್ನುವ ಅಪರೂಪದ ಬದುಕನ್ನು ನಡೆಸಿದಂಥವರು